ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಿನ್ನೆ ನಾವು ಫ್ಲವರ್ ಶೋ ಅಲ್ಲಿ ಗಂಗಾ ಸಾಮ್ರಾಜ್ಯದ್ದು ಮತ್ತು ಮೊನ್ನೆ ಬಂದು ಫ್ಲವರ್ ಶೋ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ವಿ. ಇವತ್ತಿನ ವಿಡಿಯೋ ಬಂದು ಲಾಲ್ಬಾಗಲ್ಲಿ ಫುಡ್ ಕೋರ್ಟು ಮತ್ತು ಬಿಗ್ ಬಾಸ್ದು ಈ ವರ್ಷ ಮಾಡಿದ್ರು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ರೀತಿ ಡೆಕೋರ್ ಮಾಡಿದ್ರು, ಬಿಗ್ ಬಾಸ್ ಏನಿತ್ತು ಅಂತೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫುಲ್ ವಾಚ್ ಮಾಡಿ ಈ ವಿಡಿಯೋನ. ಇದು ವೀಕೆಂಡ್ ಆಗಿರೋದ್ರಿಂದ ನಾವು ಲಾಲ್ಬಾಗ್ ಫ್ಲವರ್ ಶೋ ಮತ್ತು ಗಂಗಾ ಸಾಮ್ರಾಜ್ಯ ವೈಭವ ನೋಡ್ಕೊತ ಹೋದ್ಮೇಲೆ ನಾವು ಹೊರಟಿದ್ದೆ ಲಾಲ್ಬಾಗಲ್ಲಿ. ಇನ್ನೂ 2 ಕಾನ್ಸೆಪ್ಟ್ ಬಾಗ್ತಿತ್ತು, ಒಂದು ಫುಡ್ ಕೋರ್ಟು ಮತ್ತು ಇನ್ನೊಂದು ಬಿಗ್ ಬಾಸ್ದು ಮನೆ ಒಳಗೆ ಹೋಗೋಣ ಬನ್ನಿ. ಯಾವ್ಯಾವ ರೀತಿ ಮಾಡೋರೆ ಅಂತ ನೋಡೋಣ. ಬಿಗ್ ಬಾಸ್ ಏನೇನು ಕಾನ್ಸೆಪ್ಟ್ ಇಟ್ಕೊಂಡವ್ರೆ ಅಂತ ನೋಡೋಣ ಬನ್ನಿ. ನಾವು ಹೋಗೋ ದಾರಿಲೇ ಅಲ್ಲಿದ್ದಿದ್ದು ಪೊಲೀಸರಿಗೆಲ್ಲ ಅಟೆಂಡೆನ್ಸ್ ತೊಗೋತಿರು ಮತ್ತು ಏನೇನು ಅಂತ. ಇದು ಪೊಲೀಸ್ ನಾಯಿ ಬಗ್ ನೋಡ್ತಿತ್ತು. ನೋಡಿ ಯಾವ ರೀತಿ ಐತೆ. 2 ಜೂಪೊಳಿಕ ಕೂಡಾಕಿದ್ರು 2 ನಾಯಿನ. ಲಾಲ್ಬಾಗ್ನ ಗಾಜಿನ ಮನೆ ಮುಂದೆನೇ ವಾಟರ್ ಫಾಲ್ ಥರ ಇತ್ತು. ನೋಡಿ ಯಾವ ರೀತಿ ಐತೆ. ಮತ್ತು ಇಲ್ಲಿ ಒಂದು ಗೊಂಬೆ ನಿಲ್ಲಿಸ್ಬಿಟ್ಟು ಸ್ಟ್ಯಾಚು ಥರ ಮಾಡಿಬಿಟ್ಟು ಸುತ್ತ ನೀರು ಬರೋ ಥರ ಮಾಡಿದ್ರು. ನೋಡಿ ಯಾವ ರೀತಿ ಕಾಣ್ತಿತ್ತು ಅಂತ. ನೆಕ್ಸ್ಟ್ ಬಂದು ಗಂಗಾ ಸಾಮ್ರಾಜ್ಯದನ LED TV ಫಿಕ್ಸ್ ಮಾಡಿದ್ರು. ಅದನ್ನ ನೋಡ್ಕೊಂಡಂಗೆ ಅಲ್ಲಿ ಬ್ಲಡ್ ಕೊಡೋದೆಲ್ಲ ಇತ್ತು. ಮತ್ತು ಏನಾರ ಇತ್ತು ಅಂದರೆ ಹಾಸ್ಪಿಟ್ಲುದು ಎಲ್ಲ ಫೆಸಿಲಿಟಿ ಇತ್ತು. ಅದನ್ನು ಮುಗಿಸ್ಕೊಂಡು ಬಂದ್ವಿ. ನೋಡಿ ವಾಟರ್ ಫಾಲ್ ಯಾವ ಥರ ಕಾಣ್ತೈತಿ ಅಂತ. ಇದು ಮುಂದೆ ಗಾಜಿನ ಮನೆ ಮುಂದೆನೇ ಇದೆ ವಾಟರ್ ಫಾಲು. ಮುಂದೆ ನೋಡಿ ಬಿಗ್ ಬಾಸ್ದು ಅಗ್ನಿ ಪರೀಕ್ಷೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಯಾವ ರೀತಿ ಐತೆ ಅಂತ ನೋಡಿ. ನೀವು ಏನಾರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡಿದ್ವಿ ಅಂದರೆ ಕಮೆಂಟ್ ಮಾಡಿ. ಇದು ಇನ್ನೊಂದು ಅಡ್ವರ್ಟೈಸ್ಮೆಂಟು ಬಿಗ್ ಬಾಸ್ ಬಗ್ಗೆನೇ. ಫ್ಲವರ್ ಶೋ ನೋಡಿ ಯಾವ ರೀತಿ ಮಾಡೋರೆ ಅಂತ. ನೋಡಿ ಬಿಗ್ ಬಾಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಜಾಸ್ತಿನೇ ಮಾಡೋರು ಈ ಸತಿ. ಯಾವ್ಯಾವ ರೀತಿ ಮಾಡೋರೆ ಅಂತ ನೋಡಿ. ಇದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಡ್ವರ್ಟೈಸ್ಮೆಂಟ್. ಫ್ಲವರ್ ಶೋಲು ಸಹ ಬಿಗ್ ಬಾಸ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋರಲ್ಲ, ಅದು ಕೊಡಿ ಗೈಸ್. ತುಂಬ ಚೆನ್ನಾಗಿ ಮಾಡೋರೆ ನೋಡಿ. ಅಲ್ಲೂ ಸಹ ಬೋರ್ಡಲ್ಲೂ ಸಹ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತಲೇ ಐತೆ. ಬಟ್ ನಾವು ಹೋಗಿದ್ದು 15ನೇ ತಾರೀಕು. ನಾನು ಲೇಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಬನ್ನಿ ಗೈಸ್, ಲಾಲ್ಬಾಗ್ ಫುಡ್ ಕೋರ್ಟ್ ಒಳಗೆ ಎಂಟ್ರಿ ಕೊಡೋಣ ಯಾವ ರೀತಿ ಐತೆ ಅಂತ. ಬಟ್ ಇಲ್ಲೆಲ್ಲ ಸ್ಟಾರ್ಟಪ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅಲ್ಲೆಲ್ಲ ಜಾಸ್ತಿ ಸ್ಟಾರ್ಟಪ್ಗಳು ಇದ್ದಿದ್ದು. ಸೊ ಏನೇನು ಸ್ಟಾರ್ಟಪ್ ಇತ್ತು ಅಂತ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಗಿಡ ಮಾರ್ತಿದ್ರು. ಅಲ್ಲಿ ಹೆಣ್ಮಕ್ಳು ಫೇವ್ರೇಟ್ ಗೋಲ್ಗಪ್ಪ ಇತ್ತು. ನನ್ನ ಹಸ್ಬೆಂಡ್ಗೆ ಅದನ್ನೇ ಹೇಳ್ತಿದ್ದೆ, ಗೋಲ್ಗಪ್ಪ ಐತೆ ನೋಡಿ ಕೊಡಿಸಿ ಅಂತ. ಬಟ್ ಅವ್ರು ಕೊಡಿಸ್ತಿಲ್ಲ ನೋಡಿ. ಫುಲ್ ಇಲ್ಲೆಲ್ಲ ಸ್ಟಾರ್ಟಪ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟವ್ರೆ. ಬಟ್ ಅಲ್ಲೇ ಬಟ್ಟೆ ಅಂಗಡಿನೂ ಸಹ ಇತ್ತು. ನಾನೇನೇ ಪರ್ಚೇಸ್ ಮಾಡಿದೋ ಅಂತ ನೋಡಿ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ.
तिमीसँग त्यो बादलको माथि माथि त्यो क्षितिज पारी तिमी र म यो हावा सरी उडी उडी जाउँझै लाग्यो तिमीसँग त्यो बादलको माथि माथि त्यो क्षितिज पारी तिमी र म बटुल्दै तिम्रो याद समयको चाल छैन यो मायाको भावनालाई नबुझियो म ನಾನು ಮೆಮೊರಿಗೆ ಏನಾರ ಇದೆ ಅಂದ್ಬಿಟ್ಟು ಪ್ಯಾಂಟ್ಗಳು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಬಟ್ ಪ್ಯಾಂಟ್ಗಳಿತ್ತು, ಬಟ್ ಮೆಮೊರಿಗೆ ಏನಾರು ಪರ್ಚೇಸ್ ಮಾಡಬೇಕಲ್ವ, ಹೆಣ್ಮಕ್ಳು ಎಲ್ಲಾರ ಬಂದರೆ ಸುಮ್ಮನೆ ಹೋಗೋಕ್ಕಾಗುತ್ತಾ? ಸೊ ಏನಾರ ಖರ್ಚು ಮಾಡಿಸ್ಲೇಬೇಕಲ್ವ ಗಂಡೀರ ಕೈಲಿ. ಸೊ ನಾನು ಅಮೌಂಟ್ ಖರ್ಚು ಮಾಡಿಸ್ತಿದ್ದೆ. ಪ್ಯಾಂಟ್ಗಳು ತೊಗೊಳ್ಳೋಣ, ಚೆನ್ನಾಗಿದ್ದು ಅಮೌಂಟ್ ಪ್ಯಾಂಟ್ಗಳು ತೊಗೋತಿದ್ದೆ ಡೈಲಿ ಯೂಸ್ಗೆ ಅಂತ. ತುಂಬ ಚೆನ್ನಾಗಿತ್ತು, ಕಾಸ್ಟು ಸಹ ಕಮ್ಮಿ ಇತ್ತು. 200 150 ಪ್ಯಾಂಟ್ ಸಿಕ್ತಿದ್ದು. ನಾನು ತೊಗೊಂಡಿದ್ದು 150ಗೆ 2 ಮತ್ತು ಒಂದು 200 ಪ್ಯಾಂಟ್ ತೊಗೊಂಡೆ. ನೋಡಿ ಯಾವ ರೀತಿ ಎಲ್ಲ ಚೆನ್ನಾಗಿತ್ತು ಮತ್ತು ಕಲರು. ಬಟ್ ನಾನು ವೈಟ್ ಕಲರಲ್ಲಿ ಜಾಸ್ತಿ ಲೈಕ್ ಮಾಡಿ ತೊಗೊಳ್ಳಿಲ್ಲ. ನಾನು ವೈಟಲ್ಲಿ ಒಂದು ತೊಗೊಂಡಿದ್ದೆ. ನಮ್ಮ ಯಜಮಾನ್ರು ಬೇಡ ಒಂದು ಡಾರ್ಕಲ್ಲಿ ಇರಲಿ ಅಂದ್ಬಿಟ್ಟು ಡಾರ್ಕಲ್ಲಿ ತೊಗೊಂಡೆ. ಒಂದು ನಾಯಿ ನೋಡಿ ಯಾವ ರೀತಿ ಮನ್ಗೈತಿ ಅಂತ ರೋಡಲ್ಲೇ ಮನ್ಗಿತ್ತು. ಅಲ್ಲಿಂದ ಫುಡ್ ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಹೊಂಟು ನಾವು ನಮ್ಮ ಯಜಮಾನ್ರು ಅಲ್ಲೇ ಮಧ್ಯದಲ್ಲಿ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಥರ ಐಸ್ ಕ್ರೀಮ್ ಥರ ಮಾಡಿದರು. ಅದನ್ನು ಟೇಸ್ಟ್ ನೋಡ್ತಿದ್ರು ಯಾವ್ಯಾವ ಥರ ಐತೆ ಅಂತ. ತುಂಬ ಥರ ವೆರೈಟೀಸ್ ಇದ್ದವು. ಎಲ್ಲ ಥರದ್ದು ಟೇಸ್ಟ್ ನೋಡಿಬಿಟ್ಟು ಕೊನೆಗೆ ನಾವು ಚೂಸ್ ಮಾಡಿದೆ 2. ಒಂದು ಬಂದು ಕೋಕೋನೆಟ್ಟು, ಇನ್ನೊಂದು ಬಂದು ಪೈನಾಪಲ್ ತೊಗೊಂಡ್ವಿ. ಅವ್ರು ನೋಡಿ ಇನ್ನೂ ಟೇಸ್ಟ್ ಮಾಡ್ಕೊಂಡು ನಿಂತವ್ರೆ ಯಾವ ರೀತಿ ಐತಿ ಅಂತ ನೋಡಿದರೆ ರಿಯಾಕ್ಷನ್ ಕೊಡ್ತಾರೆ. ನೋಡಿ ಅವ್ರು ತಿನ್ನೋ ವಿಚಾರದೇನಿದ್ದಾನಲ್ಲ ತಿಂತಾ ಇರ್ತಾರೆ, ನಮಗೆ ತಿನ್ನಿಸ್ತಾ ಇರ್ತಾರೆ. ಪಾನಿಪುರಿ ಕಮ್ಮಿ, ಅದಕ್ಕೆ ಕೊಡಿಸ್ಲಿಲ್ಲ. ಅಲ್ಲಿ ಟೇಸ್ಟ್ ಎಲ್ಲ ನೋಡಾದಮೇಲೆ ನಾವು ತೊಗೊಂಡ್ವಿ, ಪರ್ಚೇಸ್ ಮಾಡ್ಬಿಟ್ಟು ಹೋದ್ವಿ. ಪರ್ಚೇಸ್ ಮಾಡಿದ್ದೀವಿ. ನಾನು ಸ್ಕೆಚ್ ಮಾಡ್ತಾ ಇರೋದು ಕೊಕೊನೆಟ್ಟು. ನೋಡೋಣ ಬನ್ನಿ ಟೇಸ್ಟ್ ಹೆಂಗೈತೆ ಅಂತ. ಟೇಸ್ಟ್ ಬರ್ಕೊಂಡು ಗೊತ್ತಾಗೈತೆ. ಏನದು ನೋಡಿ ಸ್ಟಾರ್ಟಪ್ ಅಂದ್ರೆ ಹಾಗೆ ಅಲ್ವಾ. ಒಂದು ಹುಡುಗನ ನೋಡಿ ಯಾವ ರೀತಿ ಗೊಂಬೆಯಾಗಿ ರೆಡಿ ಮಾಡೋರು ಜ್ಯೂಸ್ ಕೊಡೋಕ್ಕೋಸ್ಕರ. ಆ ಹುಡುಗ ಪಾಪ ಹೆಂಗಿರಬೇಕು, ನಾವು ಅದನ್ನೇ ನೋಡ್ಕೊಂಡು ನಿಂತಿದ್ವಿ. ನಮ್ಮ ಯಜಮಾನ್ರು ಏನೋ ತಿಂತವ್ರೆ, ಏನೋ ಸ್ಪೆಷಲ್ ಇತ್ತು ಅಂದ್ಬಿಟ್ಟು. ನೋಡಿ ಫ್ಲವರಲ್ಲಿ ಡೆಕೋರೇಟ್ ಮಾಡೋರು ಯಾವ ರೀತಿ ಡೆಕೋರ್ ಮಾಡೋರೆ ಅಂತ ಮಧ್ಯದಲ್ಲಿ CC ಕ್ಯಾಮೆರಾ ಇತ್ತು. ನೋಡಿ ಹಳ್ಳಿ ಕರೆದು ಯಾವ ರೀತಿ ರೆಡಿ ಮಾಡೋರೆ. ಮಿಲೇಸ್ ಕಡೆಯಿಂದ ಹಳ್ಳಿ ಕಾನ್ಸೆಪ್ಟ್ ಇಟ್ಕೊಂಡು ರೆಡಿ ಮಾಡಿದ್ದು. ಸೊ ನೋಡಿ ಯಾವ ರೀತಿ ಐತೆ ಅಂತ. ಹಳ್ಳಿ ಮನೆ, ಹಳ್ಳಿ ನೇಗಲು,
ಒಲೆ ಮತ್ತು ಹಳ್ಳಿ ಅವು ನೇಚರ್ ನೋಡಿ. ಇದು ಬಂದು ಎತ್ತಿನ ಬೆಟ್ಟಿ. ಅಲ್ಲಿ ನೋಡಿ ಮಡಿಕೆ ಮನೆ ಎಲ್ಲ ಇದೆ. ಇದು ಮಿಲೇಸ್ ಕಡೆಯಿಂದ ಮಾಡಿದ್ದು ಹಳ್ಳಿ ಮನೆಗೆ ಕಾನ್ಸೆಪ್ಟ್ ಇಟ್ಕೊಂಡು ನೋಡಿದ್ದು ಒಲೆ ಮತ್ತು ಮಡಿಕೆ ಮಡಗೋರೆ. ಹಿಂದಿನ ಕಾಲದಲ್ಲಿ ಜಾಸ್ತಿ ಅದನ್ನೆಲ್ಲ ಯೂಸ್ ಮಾಡ್ತಿದ್ದು. ಹೀಗೆ ಅಲ್ವಾ ಗ್ಯಾಸ್ ಎಲ್ಲ ಬಂದಿರೋದು. ನೋಡಿ ಇದು ಒಲೆ ಮಡಗೋರೆ. ಇದು ರುಬ್ಬಕ್ಕಲ್ಲು, ಒಳ್ಕಲ್ಲು. ಇದು ಗಾಣ. ಇದು ಕುಳ್ಮೆ ಮಾಡೋದು. ಕುಳ್ಮೆ ಅಂದರೆ ಕಬ್ಬನ್ನ ಎಲ್ಲ ಕಾಯಿಸಿ ರೆಡಿ ಮಾಡ್ತಾರಲ್ಲ ಅದು. ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋರೆ. ನೋಡಿ ಇದು ಹಳ್ಳಿ ಮನೆ. ಅಜ್ಜಿ ಎಲ್ಲ ಅವರೇ. ಇಲ್ಲಿ ಹಸುಗಳನ್ನ ತಂದು ಮಡಗೋರೆ. ದನಿ ಮೇಯೋ ಥರ ಅಲ್ಲಿ ಹಾಡು ಕೂಡಾಕವ್ರೆ. ಹಸ ಗಾಣ ಹೊಡಿತೈತಿ. ಅಲ್ಲಿ ಶಿವಲಿಂಗನ ರೆಡಿ ಮಾಡವ್ರೆ ದೇವಸ್ಥಾನದಲ್ಲಿ. ಯಾವ ರೀತಿ ಐತಿ ಅಂತ ನೋಡಿ. ದೇವ್ರನ್ನ ಎಲ್ಲ ಹಳ್ಳಿ ಜಾಸ್ತಿ ನಂಬ್ತಾರಲ್ವ. ಇನ್ನು ನೋಡಿ ಒಬ್ಬ ರೈತ ಉಳುಮೆ ಮಾಡಿ ಬೆಳೆ ಬೆಳೆದಿದ್ದಾನೆ ಆಲ್ರೆಡಿ ಅಲ್ಲಿ. ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋರೆ. ಇಲ್ಲಿ ದೇವ್ರನ್ನೂ ರೆಡಿ ಮಾಡೋರೆ. ಹಿಂದಿನ ಕಾಲದಲ್ಲೆಲ್ಲ ದೇವ್ರು ಇದು ಮಾಡ್ತಿರಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಮರದಂಡಿಲಿ ದೇವ್ರು ರೆಡಿ ಮಾಡಿದ್ರು. ಮತ್ತು ಬಾವಿನ ಸಹ ರೆಡಿ ಮಾಡಿದ್ರು. ನೋಡಿ ಯಾವ ರೀತಿ ಐತೆ. ಅಲ್ಲಿ ಹನಿ ಮಾರಾಟ ಮಾಡ್ತಿರೋ ಅಂದರೆ ಜೇನುತುಪ್ಪ ಮಾರಾಟ ಮಾಡ್ತಿರೋ ನೋಡಿ. ಅಲ್ಲಿ ಜೇನು ಸಹ ಕೂಡ ಹಾಕೊಂಡವ್ರೆ. ಬಟ್ ಅರ್ಜೆಂಟನೇ ತಯಾರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಆ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಅಲ್ಲಿ. ನೋಡಿ ಯಾವ ರೀತಿ ಐತೆ ಅಂತ. ಇನ್ನೊಂದು ಅಂಗಡಿಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಮತ್ತು ಅವ್ರ ಬ್ರೈನ್ ಇಂಪ್ರೂವ್ ಮಾಡೋ ಅಂಥ ಆಟ ಸಾಮಾನು ಸಹ ಮಡಗಿದ್ರು. ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ಬುಕ್ಕು ಎಲ್ಲ ಸಹ ಇತ್ತು ಮಕ್ಕಳಿಗೆ ಅಂತ. ಇಷ್ಟು ಈ ವರ್ಷದ ಕಾನ್ಸೆಪ್ಟ್ ಆಫ್ ಫ್ಲವರ್ ಶೋದಾಗಿರುತ್ತೆ ನೋಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು MM ಯೂಟ್ಯೂಬ್ ಚಾನಲ್ ಅಂದರೆ ಮೂಮೆಂಟ್ಸ್